ವಿಚಾರವಾಗಿ ಏನು ದೇಶದ ಗೃಹ ಮಂತ್ರಿ ಅಮಿತ್ ಶಾ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿ ಅವರಿಗೆ ಅಪಮಾನ ಮಾಡ್ತಾರೆ. ದೇಶಕ್ಕೆ ಅಪಮಾನ ಏನಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂದರೆ ಭಾರತ ದೇಶ ಅಂದರೆ ಪ್ರಜಾಪ್ರಭುತ್ವ ಅಂದರೆ ಸಂವಿಧಾನ. ಎಲ್ಲಕ್ಕೆ ಅಪಮಾನ ಮಾಡಿದಂಥ ಒಂದು ಘೋರ ಅನ್ಯಾಯ ಮಾಡಿದರೆ ಅಮಿತ್ ಶಾ ಅವರು ಈ ಕೂಡಲೇ ರಾಜೀನಾಮೆ ನೀಡಿದರು. ಅದಕ್ಕಾಗಿ ನಾವು ಈ ದೇಶದಾದ್ಯಂತ ಎಲ್ಲ ಕಡೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸಾಂಕೇತಿಕವಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಅವರು ತಕ್ಷಣದಿಂದಲೇ ತಮ್ಮ ತಪ್ಪನ್ನು ಅರಿವು ಮಾಡಿಕೊಂಡು ನಾವು ಸಮರ್ಥನೆ ಮಾಡ್ಕೊಳ್ಳೋದ್ರೆ ನಾನು ತಪ್ಪು ಮಾಡಿದ್ದೀನಿ, ಹೌದು ನಾನು ದೇಶಕ್ಕೆ ಅಪಮಾನ ಮಾಡಿದ್ದೀನಿ, ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದೀನಿ, ನಾನು ಮನವರಿಕೆ ಮಾಡಿಕೊಂಡು ದೇಶಕ್ಕೆ ಕ್ಷಮೆ ಕೇಳಿ ರಾಜೀನಾಮೆ ಕೊಟ್ಟರೆ ಒಳ್ಳೆಯದು. ಇಲ್ಲಾಂದರೆ ಬರುವ ದಿನಗಳಲ್ಲಿ ಭಾರತ ಬಂದ್ ಆಗೋದು ಸಾಧ್ಯತೆ ಇದೆ. ಆ ದಿಕ್ಕಿನಲ್ಲಿ ಆ ಬಿ ಜೆ ಪಿಯವರು ವಿಚಾರ ಮಾಡಬೇಕು. ಯಾಕಂದರೆ ಬಿ ಜೆ ಪಿಯಲ್ಲಿ ಹಲವು ದಲಿತರಿದ್ದಾರೆ, ಹಿಂದುಳಿದವರು ಇರ್ತಾರೆ. ಈ ದೇಶದಾಗ ಸುಮಾರು 90% ಜನ ಹಿಂದೂ ಅಂದರೆ ಅಪ್ಪರ್ ಕಾಸ್ಟ್ ಬಿಟ್ಟು ಅವರು ಸಂಘಿಗಳಿಗೆ ಬಿಟ್ಟು ಆದರೆ ಅವರೆಲ್ಲರೂ ವಿರೋಧ ಮಾಡುವಂಥ ಒಂದು ಪರಿಸ್ಥಿತಿ. ಆದರೆ ಇವಾಗ ಕೆಲವು ಬಿ ಜೆ ಪಿಯವರು ಕೆಲವು ಮುಖಂಡರು ಪಾರ್ಲಿಮೆಂಟ್ನಲ್ಲಿ ಅವರು ಅಮಿತ್ ಶಾಗೆ ಸಪೋರ್ಟ್ ಮಾಡ್ತಾರೆ. ಆದರೆ ಅವ್ರು ಅವರಿಗೆ ಅರಿವಿಲ್ಲ ಕಾಣ್ತದೆ, ಅವ್ರ ತಾಯಿ ತಂದೆಗೆ ಅವ್ರು ಹುಟ್ಟರಿಲ್ಲ ಅಂತ ಅನ್ಸೋದು. ಈ ದೇಶದ ಬಗ್ಗೆ ಕಳಕಳಿ ಇಲ್ಲ, ದೇಶಕ್ಕೆ ಅಪಮಾನ ಆಗಿದ್ದ ಬಗ್ಗೆ ಗೊತ್ತಿಲ್ಲ, ಸಂವಿಧಾನಕ್ಕೆ ಅಪಮಾನ ಆಗಿ ಗೊತ್ತಿಲ್ಲ, ಅಂಬೇಡ್ಕರ್ ಅಪಮಾನ ಆಗಿದ್ದ ಬಗ್ಗೆ ಅರಿವಿಲ್ಲ ಅವ್ರಿಗೆ ಬರೀ ಸಂಘಿಗಳ ಒಂದು ಮಾತು ಕೇಳಬೇಕು, ಬಿ ಜೆ ಪಿಯವ್ರ ಮಾತು ಕೇಳಬೇಕು, ಅಮಿತ್ ಶಾ ಮಾತು ಕೇಳಬೇಕು, ಅದು ಒಂದೇ ಒಂದು ಲಕ್ಷ್ಯ ಆಗಿದೆ. ಅದಕ್ಕೆ ಬಹಳ ಖಂಡನೀಯವಾಗಿದೆ. ಯಾಕಂದರೆ ಈ ದೇಶದಾಗ ನಾವು ಕಳೆದ ಚುನಾವಣೆಯಲ್ಲಿ ದೇಶದಾದ್ಯಂತ ಬಹಳ ಪ್ರಯತ್ನ ಮಾಡಿದ್ವಿ. ಆದರೆ ಯಾವುದೋ ರೀತಿಯಿಂದ ಅವ್ರ ಅಧಿಕಾರಕ್ಕೆ ಬಂದು ಅವ್ರ ಅಧಿಕಾರಕ್ಕೆ ಬರೋ ಈಗಾಗಲೇ ನಮ್ಮ ಗೆಳೆಯರು ಹೇಳಿದರು, ಅದಕ್ಕೆ ಯಾಕೆ ಬರ್ತಾ ಇದ್ದಿದ್ರು ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಅಂತ ಹೇಳೇ ಬಂದಿದ್ದಾರೆ. ಅದು ಅದೇ ರೀತಿ ಹಂತ ಹಂತವಾಗಿ ಈಗ ಮಾಡ್ತಾ ಇದ್ದಾರೆ. ಈಗ ನೋಡ್ತಾ ಇದ್ದಾರೆ, ಈಗ ಎಲ್ಲ ರಿಸರ್ವೇಷನ್ ಹ್ಯಾಂಗೆ ಕಟ್ ಮಾಡಬೇಕು ಅನ್ನೋದು ಕಟ್ ಮಾಡ್ತಾ ಇದ್ದಾರೆ. ಈಗ ಅಂಬೇಡ್ಕರ್ ಅವ್ರಿಗೆ ಈಗ ಹೊರ ದೇಶಕ್ಕೆ ಹೋದಾಗ ಮೋದಿ ಅವರು ಹೇಳ್ತಾರೆ ಬುದ್ಧ ದೇಶದಿಂದ ಬಂದೀನಿ, ನಾನು ಪ್ರಜಾಪ್ರಭುತ್ವ ಒಂದು ದೊಡ್ಡ ದೇಶದಿಂದ ಬಂದೀನಿ ಅಂತ ಹೇಳ್ತಾರೆ. ಅವ್ರಿಗೆ ನಾಚಿಕೆ ಆಗಲ್ಲ. ಅವಾಗ ಯಾಕೆ ಅಂಬೇಡ್ಕರ್ ಹೆಸರು ತಗೋಬೇಕು, ಅವ್ರಿಗೆ ಪ್ರಜಾಪ್ರಭುತ್ವ ಯಾಕೆ ತಗೋಬೇಕು? ಅವೆಲ್ಲ ಒಂದು ಏನು ಗಿಮಿಕ್ ಮಾಡಿ ದೇಶದಾಗ ಬೇರೆ ಬೇರೆ ದೇಶದಾಗ ಹೇಳಿ ಬೇರೆ ಮುಗ್ಧ ಜನರಲ್ಲಿ ಒಂದು ಹೊಲಿಸುವಂಥ ಒಂದು ಕಾರ್ಯ ಮಾಡಿ ಅಧಿಕಾರ ಬರುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಒಂದು ಘೋರ ಅಪರಾಧ ಮಾಡಿದಂಥ ಅಮಿತ್ ಶಾ ಅವರು ಕೂಡಲೇ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿ ಈ ದೇಶಕ್ಕೆ ಕ್ಷಮೆ ಕೇಳುವವರೆಗೆ ನಾವು ಹಿಂಜರಿದಿಲ್ಲ. ಅದಕ್ಕಾಗಿ ನಾನು ಈ ಎಲ್ಲ ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ಮುಖಂಡರ ಪರವಾಗಿ ನಾನು ಸರ್ಕಾರವನ್ನು ರಾಷ್ಟ್ರಪತಿಯವರಿಗೆ ಒತ್ತಾಯ ಮಾಡ್ತೀನಿ, ಕೂಡಲೇ ಅವರನ್ನು ವಜಾ ಮಾಡಬೇಕು ಹಾಗೂ ಅವರು ದೇಶಕ್ಕೆ ಎಲ್ಲ ಜನರಿಗೆ ಕ್ಷಮೆ ಕೇಳಬೇಕು ಅಂತ ಈ ಮೂಲಕ ನಾನು ಕೊಡ್ತೀನಿ. ಇಲ್ಲಿಗೆ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.